आर1 न्यूज़ में आपका स्वागत है। मैं आपके साथ फरहान नाज। ಇಲ್ಲ ಸರ್, ನಮ್ದು ಯಾವತ್ತೂ ಒಂದು ಜನರ ಸಹಕಾರ ಅದ ರೀ, ಮತದಾರ ಬಾಂಧವರ ಸಹಕಾರ ಅದ. ನಾವು ಯಾವತ್ತೂ ಇದೇ ಮುಖ ಇದೇ ನಡೆ ನುಡಿ ಸರ್, ನಮ್ಮದು ಯಾವುದೋ ಬದಲಾವಣೆ ಆಗಂಗಿಲ್ಲ. ಜನಸಂಖ್ಯೆ ನೋಡಿದ್ರು ಸರ್, ಮತ್ತೆ ಎಲ್ಲರೂ ಅಂತಾರೆ ದೇವಾನಂದ ಚವ್ಹಾಣ್ ಮತ್ತೆ ಮುಂದಿನ ಶಾಸಕರಾಗ್ತಾರೆ ಅಂತ ಹೇಳ್ತಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ? ಈಗಾಗಲೇ ನಾಗಠಾಣ ಮತಕ್ಷೇತ್ರದ ಮಹಾಜನತೆ 5 ವರ್ಷಗಳ ಭಾಳಷ್ಟು ಸಹಕಾರನೂ ಕೂಡ ಮಾಡಿದ್ದಾರೆ ಸರ್. ಎಂಥ ಮಹಾಪೂರ ಬಂದರೂ ಕೂಡ, ಎಂಥ ಕೋವಿಡ್ ಸಂದರ್ಭದಲ್ಲಿಯೂ ಕೂಡ ಯಾವುದೇ ಕೆಲಸ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ದಯಾಳುಗಳು ನನ್ನ ನಾಗಠಾಣ ಮತಕ್ಷೇತ್ರದ ಜನತೆ ಯಾವತ್ತೂ ದಯದಿಂದ ನನಗೆ 5 ವರ್ಷ ಒಂದು ರಕ್ಷಣೆ ಮಾಡಿದ್ದಾರೆ. ಅವ್ರ ಮನದಲ್ಲಿ ಬಂದುಬಿಟ್ಟಿದ್ದಾರೆ. ಈಗ ಇನ್ನೊಂದು ಅವಕಾಶ ದೇವಾನಂದ ಚವ್ಹಾಣ್ ಅವ್ರಿಗೆ ನೀಡೋನು, ಕುಮಾರಣ್ಣವ್ರಿಗೆ CM ಮಾಡೋನು ಅಂಥೇಳಿ ಇವತ್ತು ರಾಜ್ಯದ ಜನ ತೀರ್ಮಾನ ಮಾಡಿದ್ದಾರೆ. ಹೀಗಾಗಿ ಇವತ್ತು ಜನ ಸ್ವಯಂ ಪ್ರೇರಣೆಯಿಂದ, ಅಂದರೆ ಸ್ವಂತ ಖರ್ಚಿನಿಂದ, ಸ್ವಂತ ತಮ್ಮ ಅಭಿಮಾನದಿಂದ, ಸ್ವಂತ ಒಂದು JDS ಪಕ್ಷದ ಒಂದು ನಾಳೆ ಬರತಕ್ಕಂಥ ಒಂದು ಚುನಾವಣೆಯಲ್ಲಿ ಗೆಲ್ಲಿಸ್ಬೇಕಂತೇಳಿ ಒಂದು ಹುಮ್ಮಿಸದಿಂದ ಬಂದಿರತಕ್ಕಂಥ ಮಹಾಜನತೆಗೆ ತಮ್ಮ ಮೂಲಕ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ರೀ. ಆನಂತರ ಬರತಕ್ಕಂಥ ಮುಂದಿನ ತಿಂಗಳ 10ನೇ ತಾರೀಕಿಗೆ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತ ಭತ್ತದ ಹೊರೆ ಹೊತ್ತಿರತಕ್ಕಂಥ ಮಹಿಳೆ ಚಿಹ್ನೆಗೆ ಆಶೀರ್ವಾದ ರೂಪದಲ್ಲಿ ನೀಡಿ ಮತ್ತೆ ಕ್ಷೇತ್ರದ ಸೇವೆ ಮಾಡುವಂಥದ್ದು ಅವಕಾಶ ಮಾಡಲಿ ಅಂತೇಳಿ ನಾನು ಮನವಿ ಮಾಡ್ತೀನಿ. ಈಗ ನಿಮ್ಮ ಪ್ರಚಾರಕ್ಕೆ HD ಕುಮಾರಸ್ವಾಮಿ ಅವರು, ದೇವೇಗೌಡರು ಮತ್ತು ಬಿಜಾಪುರಕ್ಕೆ ಬರ್ತಾರೆ ಸರ್. ಈ ನಾಗಠಾಣ ಮತಕ್ಷೇತ್ರ ಬರ್ತಾರೆ ಸರ್, ಎಲ್ಲ ರಾಜ್ಯದ ನಾಯಕರುಗಳು ಕೂಡ ಬರ್ತಾರೆ ಬಂದು ಪ್ರಚಾರ. ನಿಮ್ಮ ವಿಜಯಪುರ ಜಿಲ್ಲೆಯೊಳಗೆ JDS ಎಷ್ಟು ಸೀಟ್ಗಳು ಬರ್ಬೋದು ಸರ್? ಹಂಗೆ ನಿರೀಕ್ಷೆ ಪ್ರಕಾರ 8ಕ್ಕೆ 8 ಬರ್ತಾವಂತ ಹೇಳ್ತೀವಿ ಸರ್ ನಾವು. ಈ ಸರಿ ನಾಗಠಾಣ ಮತಕ್ಷೇತ್ರ ಸರ್, ಈಗ ಎಷ್ಟು ಹೋಡ್ಲಿಂದ ನೀವು ಆರಿಸಿ ಬರ್ಬೋದು ಅಂತ ನಿಮಗಂತ? 30,000 ರಿಂದ 40,000 ಒಂದು ಲೆಕ್ಕಾಚಾರ ಇದೆ ರೀ ಸರ್. ಸರ್, ನೇರ ಪೈಪೋಟಿ ಯಾವ ಪಕ್ಷ ಜೊತೆ ಇದೆ ಸರ್ ಈ ಸಲ? ಈಗ ನೇರ ಪೈಪೋಟಿನ ಯಾರೂ ಇಲ್ಲ ಅಂತ ಹೇಳ್ತೀನಿ ಸರ್ ನಾನು. ಯಾರು ಹೇಳಿದವ್ರು ಯಾರು ಸರ್? ಅಲ್ಲ, ಕಾಂಗ್ರೆಸ್ದವ್ರು ಯಾವ ಕ್ಯಾಂಡಿಡೇಟ್ ಕಟ್ಟೋದು ಸರ್? ಏನಂತ ಹೇಳ್ರಿ ಸರ್? ಲೆಕ್ಕಕ್ಕಿಲ್ಲ. ಹಾಂ,
ಹಾಗಾದ್ರೆ ಅವರು 2018ಗೆ ಯಾವ ಲೆಕ್ಕ ಹಾಕಿದ್ದಾರೆ ಸರ್ ಅವರು? 2023ಕ್ಕೂ ಆ ಲೆಕ್ಕ ಹಾಕೊಂಡು ಕೂತಿರ್ಬೇಕ್ರಿ ಅವರು. ಈ ಸರಿ ಮತ್ತೆ ರಾಜ್ಯದಾಗ JDS ಸರ್ಕಾರ ಆಗ್ತದೆ ಅನ್ನೋದು 100% ಸರ್, 101% ಕುಮಾರಣ್ಣವರೇ CM, JDS ಪಕ್ಷನೇ ಸರ್ಕಾರ. ಯಾವ ಸರ್ ಸರ್ ಅದನ್ನು ಮುಂದಿಂದ ಈಗ ಯಾಕೆ ವಿಚಾರ ಮಾಡು ಸರ್, ಅದನ್ನು ಮುಂದ್ರಿ ಸರ್, ಅದನ್ನು ಆಗಲಿ ಸರ್. ಥ್ಯಾಂಕ್ ಯು ಸರ್, ತಮ್ಮದೆಲ್ಲ ಸಹಕಾರ ಇರಲಿ, ಆಗಲಿ ಸರ್.